ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಉನ್ನತ ವ್ಲಾಗ್. ಇವತ್ತು ನಾನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಹೆಂಗೆ ಸ್ಥಾಪನೆ ಆಯಿತು ಅಂತ ತಿಳಿಸ್ಕೊಡೋಕೆ ಇಷ್ಟಪಡ್ತೀನಿ. ನಾ ಹೇಳಿರೋ ರೀತಿ ಅಯ್ಯಪ್ಪ ಸ್ವಾಮಿ ದೇವರು ಅಂತ ಎಲ್ಲರಿಗೂ ಗೊತ್ತಾಗತ್ತೆ. ಅವ್ರ ಮನೇಲೆಲ್ಲ ಅವ್ರ ಅಪ್ಪಾಜಿ ತುಂಬಾ ಬೇಜಾರಾಗ್ತಿರ್ತಾರೆ. ಹಂಗಾರೆ ನನ್ನ ಜೊತೆ ನೀನು ಇರಲ್ವಪ್ಪ ಇನ್ನು ಅಂತ. ಅದಕ್ಕೆ ಅಯ್ಯಪ್ಪ, ಇಲ್ಲ ಅಪ್ಪಾಜಿ, ನನಗೆ ಇದು ಇಷ್ಟ ಇಲ್ಲ. ನನಗೆ ಒಡವೆ ವೈಡೂರ್ಯ ಆಸ್ತಿ ಅನುಭವಿಸ್ಬೇಕು, ರಾಜನ ಪಟ್ಟ, ಇದ್ಯಾವುದು ನನಗೆ ಇಷ್ಟ ಇಲ್ಲ. ಎಲ್ಲ ನನ್ನ ತಮ್ಮನಿಗೆ ಮಾಡಿ ಅಂತ ಹೇಳ್ತಾರೆ. ನಂತರ ಅಯ್ಯಪ್ಪ ಸ್ವಾಮಿ, ಬನ್ನಿ ನಿಮ್ಮ ಹತ್ರ ಮಾತಾಡಬೇಕು ಅಂತ ಹೇಳ್ತಾರೆ. ಹೊರಗಡೆ ಹೋಗ್ತಾರೆ ಅಯ್ಯಪ್ಪ ಸ್ವಾಮಿ ಜೊತೆ ಅವ್ರ ಅಪ್ಪಾಜಿ. ಆವಾಗ ಹೇಳ್ತಾರೆ, ಅಪ್ಪಾಜಿ ನೀವು ಕೆಲವೊಂದು ಕಾರ್ಯಗಳು ಮಾಡಬೇಕಿದೆ ಅಂತ. ಹೇಳಪ್ಪ, ಏನು ಮಾಡಬೇಕು ಹೇಳು ಅಂತ ಕೇಳ್ತಾರೆ. ಅದಕ್ಕೆ ನೋಡಿ, ನಾನೀಗ ಇದು ಬಾಣ ಎಲ್ಲಿ ಹೋಗಿ ಬೀಳುತ್ತೋ, ಬಾಣ ಬಿಡ್ತೀನಿ, ಈ ಬಾಣ ಎಲ್ಲಿ ಹೋಗಿ ಬೀಳುತ್ತೋ ಅಲ್ಲಿ ನನ್ನ ದೇವಸ್ಥಾನ ಸ್ಥಾಪನೆ ಮಾಡಿ ಅಂತ ಹೇಳ್ತಾರೆ. ನಂತರ ನೀವು ಇಷ್ಟು ಆಸೆ ಪಡೋ ಥರನೇ ಒಡವೆ ವೈಡೂರ್ಯ ಎಲ್ಲ ಹಾಕ್ಬೋದು ನೀವು. ಮಕರ ಸಂಕ್ರಾಂತಿ ದಿನ ನನ್ನ ಮೇಲೆ ಹಾಕಿ ನೀವು ಖುಷಿ ಪಡಿ ಅವತ್ತೊಂದಿನ ಅಂತ ಹೇಳ್ತಾರೆ. ಸರಿಯಪ್ಪ ಅಂತ ಹೋಗ್ತಾರೆ. ಅದು ಬಾಣ ಎಲ್ಲಿ ಬಿತ್ತು ಅಂದರೆ ಅದೇ ಶಬರಿಮಲೆ, ಅಲ್ಲೇ ದೇವಸ್ಥಾನ ಸ್ಥಾಪನೆ ಹಾಕೋದು. ನಾಳೆ 18 ಮೆಟ್ಲು ಏನಕ್ಕೆ 18 ಮೆಟ್ಲು ಇಟ್ಟರು ಅಂತ ನಾನು ನಾಳೆ ವೀಡಿಯೋಲಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು, ಬಾಯ್.